ಓಕೆ, ಏನದು ನಿನ್ನ ಕೈಯಲ್ಲಿರೋಂಥದ್ದು? ಬಾಟಲ್ ರೀ. ಬಾಟಲ್. ಏನಾರು ಐತೆ ಬಾಟ್ಲಿ ಒಳಗೆ? ತೋರಿಸು, ಸರ್ ಏನಿಲ್ರಿ. ತೋರಿಸಿ ನೋಡೋಣ. ಹಿಂಗೆ ತೋರಿಸು ನನಗೆ, ಅದ್ರ ಮುಚ್ಚಳ ತೋರಿಸಿ ಈ ಕಡೆ. ಏನಾರು ಐತೆ ನೋಡೋಣ ಒಳಗಡೆ. ಏನಿಲ್ಲಲ್ಲ, ಹೌದಾ? ಈಗ ಅದನ್ನು, ಆ ಬಾಟಲ್ನ ಬೆಂಡ್ ಮಾಡಿ ಈಗ ಕೆಳಗಡೆ. ಹಾಂ, ಹಾಗೆ ಆ ಬಕೀಟಲ್ಲಿ ನೀನು ಮುಳುಗಿಸ್ಬೇಕೀಗ. ಮುಳುಗ್ತತಿ ನೋಡು. ನೀರು ತುಂಬಲಿಲ್ಲ, ಇಲ್ರಿ. ನೀರು ತುಂಬಲಿಲ್ಲಲ್ಲ? ಓಕೆ, ಈಗ ಆ ಬಾಟಲ್ನ ಒಂದು ಸ್ವಲ್ಪ ಓರೆ ಮಾಡಿ ಮುಳುಗಿಸ್ಬೇಕು. ಓರೆ ಮಾಡಿ ಈಗ ಸ್ವಲ್ಪ ಮೇಲ್ ಮಾಡಿ ಬಾಟ್ಲ್. ಹಾಂ, ಯಾಕೆ ಈ ಸೌಂಡ್ ಬಂತು? ಗಾಳಿ ನೀರ್ ಒಳಗ್ ಇಳ್ಕಂತ್ರಿ. ಗಾಳಿ ನೀರು ಒಳಗೆ ಎಳ್ಕಂತ. ಸರ್ ನಾ ಹಿಂಗ್ ಬಾಗ್ದಾಗ್ರಿ ಗಾಳಿ ಬಾಟ್ಲಿ ಒಳಗಿತ್ರಿ. ಹಾಂ, ಅದಕ್ಕರಿ ನಮಗೆ ಹಿಂಗ್ ಬಾಗಿಸ್ದಾಗ್ರಿ ನಮಗೆ ನೀರು ಬಾಟ್ಲಿ ಒಳಗ್ ಹೋಗ್ಲಿಲ್ರಿ. ನಾವ್ ಸ್ವಲ್ಪ ಹಿಂಗ್ ಮಾಡಿದ್ವಲ್ರಿ, ಗಾಳಿ ಸ್ವಲ್ಪ ಹೊರಗೆ ಹೋತ್ರಿ, ನಾವ್ ಹಿಂಗ್ ಫುಲ್ ತುಂಬಿದ್ವಲ್ರಿ, ಅದಕ್ಕರಿ ನೀರು ಬಾಟ್ಲಿ ಒಳಗ್ ಹೋದ್ರಿ. ಓಕೆ. ಅಂದ್ರೆ ಖಾಲಿ ಬಾಟ್ಲಿಯಲ್ಲಿದ್ದಾಗ ನಾವು ಬಾಟ್ಲಿ ಖಾಲಿ ಇದೆ ಅಂತ ಅಂದ್ಕೊಂಡಿವಿ ಕರೆ, ಆದರೆ ಬಾಟ್ಲಿ ಖಾಲಿ ಇರಲಿಲ್ಲ. ಏನಿತ್ತು ಅದರೊಳಗಡೆ? ಗಾಳಿ ಇತ್ತು. ಗಾಳಿ ಇದ್ದ ಕ್ಷಣಕ್ಕೆ ನೀನು ಅದನ್ನು ನೇರವಾಗಿ ನೀರೊಳಗೆ ಮುಳುಗಿಸ್ದಾಗ ಬಾಟಲ್ ಗಾಳಿ ಹೊರಗೆ ಹೋಗೋದಕ್ಕೆ ಎಲ್ಲೂ ಅದಕ್ಕೆ ಜಾಗ ಇರಲಿಲ್ಲ, ಎಲ್ಲೂ ಜಾಗ ಇರಲಿಲ್ಲ. ಹಾಗಾಗಿ ಒಳಗೆ ನೀರು ಬರಲಿಲ್ಲ, ಹೋಗಲೇ ಇಲ್ಲ. ನೀನು ಸ್ವಲ್ಪ ಅದನ್ನು ಏನು ಮಾಡಿದಿ? ಓರೆ ಮಾಡಿದಾಗ ಏನಾಯಿತು? ಗಾಳಿಗೆ ಹೊರಗೆ ಹೋಗೋದಕ್ಕೆ ಜಾಗ ಸಿಕ್ತು. ಅದಕ್ಕೆ ಡುಬು 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 ಶಬ್ದ ನಿಂಗಲ್ಲೇ ಕೇಳಿಸ್ತು, ಹೌದಾ? ಎಷ್ಟು ಗಾಳಿ ಹೊರಗೆ ಹೋಯ್ತೋ ಅಷ್ಟು ನೀರು ಒಳಗೆ ಬಂತು. ಅಂದರೆ ಇದರಿಂದ ನಾವು ತಿಳ್ಕೊಳ್ಳೋದೇನು? ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಗಾಳಿಯು ಸ್ಥಳವನ್ನು ಕರೆಕ್ಟಾ? ನೋಡಿದಾಗ ಬಾಟ್ಲಿ ಖಾಲಿ ಇದೆ ಅಂತ ನಾವೆಲ್ಲರೂ ಅನ್ಕೊಂತೀವಿ, ಬಟ್ ಖಾಲಿ ಇರೋದಿಲ್ಲ. ಅದರೊಳಗೆ ಏನಿದೆ? ಗಾಳಿ. ಈ ರೂಮ್ ಖಾಲಿ ಇದೆ ಅಂತ ಅನ್ಕೊಂಡಿವಿ, ಬಟ್ ಈಗ ಎದರಿಂದ ತುಂಬಿತ್ತಿದ್ದು? ಗಾಳಿಯಿಂದನೂ ಕೂಡ ಇದು ತುಂಬಿಕೊಂಡಿದೆ ಅನ್ನೋದನ್ನು ಸಹಿತ ನಾವಿಲ್ಲೇ ನೋಡ್ತೀವಿ.